ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು ದಸರಾ ಹಬ್ಬ ಬಂದದ್ದು. ಈ ಬೆನ್ನಲ್ಲೇ ಸಾಲು ಸಾಲು ಸರ್ಕಾರಿ ರಜೆಗಳು ಸಿಕ್ತು. ಆದರೆ ಇವತ್ತು ಯಾವುದೇ ಸರ್ಕಾರಿ ರಜೆ ಇರಲಿಲ್ಲ. ಹಾಗಿದ್ರೂ ಕಚೇರಿಗಳು ಬಣ ಬಣ ಅಂತಿದ್ವು. ಯಾಕೆ? ಈ ಸ್ಟೋರಿ ನೋಡಿ. ಜನರಿಗೆ ಆಯುಧ ಪೂಜೆ, ವಿಜಯದಶಮಿಯ ಸಂಭ್ರಮವಾದರೆ ಸರ್ಕಾರಿ ನೌಕರರಿಗೆ ಸಾಲು ಸಾಲು ರಜೆಯ ಸಡಗರ. ಇವತ್ತೊಂದು ದಿನ ಹೊರತುಪಡಿಸಿದರೆ ಸತತ 9 ದಿನ ರಜೆ. ಹಾಗಾಗಿ ಬಹುತೇಕ ಮಂದಿ ದೂರಿಗೆ ತೆರಳಿ ಬಿಟ್ಟಿದ್ರು. ಹಾಗಾಗಿ ಎಂಎಸ್ ಬಿಲ್ಡಿಂಗ್ನಲ್ಲಿರುವ ಪ್ರಮುಖ ಸರ್ಕಾರಿ ಕಚೇರಿಗಳು ಸಿಬ್ಬಂದಿಗಳಿಲ್ಲದೆ ಬಣಗುಡ್ತಿದ್ವು. ರಜೆ ಇದ್ದರು ರಜೆಗಳು ಹಾಕೊಂಡು ಹೋಗಿದ್ದಾರೆ. ರಜೆ ಇಲ್ದರು ಎಲ್ಲ ಡ್ಯೂಟಿಗೆ ಬಂದಿದ್ದಾರೆ. ಎಲ್ಲರ ಎಷ್ಟು ದಿನ ರಜೆ ತಗೊಂಡಿರ್ಬೋದು ಅಂದಾಜು CL ಈಗ ಅವರವರ ಪ್ರಕಾರ ಎಷ್ಟು ದಿವಸ ಇರುತ್ತೋ ಅದ್ರ ಬಗ್ಗೆ ಎಲ್ಲ ರಜೆಗಳು ಹಾಕೊಂಡು ಹೋಗಿದ್ದಾರೆ ಅವರು. ಸಾರಿಗೆ, ಕಂದಾಯ ಇಲಾಖೆಯಲ್ಲೂ 50% ಸಿಬ್ಬಂದಿ ಕಚೇರಿಗೆ ಇವತ್ತು ಚಕ್ಕರ್ ಹಾಕಿದ್ರು. ಐ ಟೋಲ್ಡ್ ಯು ನೋ ಇಟ್ಸ್ ಅನ್ ಆಪರ್ಚುನಿಟಿ. ಈಗ ನಾವು ಬೇರೆ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ರಜೆ ಹಾಕ್ಕೊಂಡು ಹೋದರೂ ಕೂಡ ಅವಾಗ ಕೂಡ ಇದೇ ಥರ ಸಿಚುವೇಶನ್ ಇರುತ್ತೆ. ಬಟ್ ನಮ್ಮ ಆಫೀಸಲ್ಲಿ ಪರ್ಟಿಕ್ಯುಲರ್ಲಿ ಯಾವ ಕೆಲಸನೂ ಏನು ಯಾವತ್ತೂ ಹೆಲ್ಡಪ್ ಆಗಿಲ್ಲ. ಎಲ್ಲ ನಮ್ಮ ಟೈಮ್ ಸರಿಯಾಗಿ ಆಗೋದ್ರಿಂದ ನಮಗೇನಂತ ಎಫೆಕ್ಟ್ ಆಗಲ್ಲ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಎಸ್ಪೆಷಲಿ. ದಟ್ಸ್ ಮೈ ಎಕ್ಸ್ಪೀರಿಯನ್ಸ್. ವರ್ಷದಲ್ಲೊಮ್ಮೆ ಇಂತಹ ಅವಕಾಶ ಸಿಕ್ಕಿದೆ, ಬಿಡೋದು ಹೇಗೆ ಅನ್ನೋದು ಕೆಲವರ ಮಾತು. ಒಟ್ನಲ್ಲಿ ಸರ್ಕಾರಿ ಕೆಲಸಕ್ಕೆಂದು ಬಂದ ಜನ ಮಾತ್ರ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋದ್ರು. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಆಯುಧ ಪೂಜೆ, ಬಕ್ರೀದ್ ಹಬ್ಬಗಳು ಒಂದೇ ವಾರದಲ್ಲಿ ಬಂದಿರೋದ್ರಿಂದ ಕುರಿಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್. ಆದರೆ ಸೀಮಾಂಧ್ರ ಹೋರಾಟದ ಕಿಚ್ಚು ಕುರಿಗಳ ಖರೀದಿ ಮೇಲೂ ಬಿದ್ದಿದ್ದು ಗ್ರಾಹಕರ ಜೇಬಿಗೆ ಕತ್ತರಿ ಬಿದ್ದಿದೆ. ಆಂಧ್ರ ವಿಭಜನೆ ಹೋರಾಟದಿಂದಾಗಿ ಆಂಧ್ರ ಕುರಿಗಳ ಸಂಖ್ಯೆ 50% ಇಳಿದಿದ್ರೆ, ಇತ್ತ ಕುರಿಗಳ ಸಾಕಣೆ ಹಾಗೂ ಕುರಿಗಳಿಗೆ ಜ್ವರ ಬಂದಿರೋ ಹಿನ್ನೆಲೆಯಲ್ಲಿ ಮಾರಾಟದ ಕುರಿಗಳ ಸಂಖ್ಯೆಯೂ ಕಡಿಮೆಯಾಗಿದೆ. ಬೆಂಗಳೂರಿನ ಈದ್ಗಾ ಮೈದಾನಕ್ಕೆ ಈಗಾಗಲೇ ಹಲವಾರು ಕುರಿಗಳು ಬಂದಿವೆ. ಆದರೆ ಕುರಿಗಳ ಬೆಲೆಯಲ್ಲಿ ಏರಿಕೆಯಾಗಿದೆ. ಈ ಬಾರಿ 1.5 ಲಕ್ಷದ ಕುರಿ ಹಾಗೂ ಮಾಲೀಕನೊಂದಿಗೆ ಬೈಕಲ್ಲಿ ರೈಡ್ ಮಾಡಿದ ಕುರಿ ಪ್ರಮುಖ ಆಕರ್ಷಣೆಯಾಗಿದೆ. ಹೋದ ಸಲಿಗೂ ಈ ಸಲಿಗೂ ಬಂದು ಮರಿಗೆ 3,000 4,000 ಜಾಸ್ತಿ ಆಗಿಬಿಟ್ಟಿದೆ. ಅಲ್ಲೇ ಹಳ್ಳೀಲಿ ನಾವು ಅಲ್ಲಿಂದ ತೊಗೊಂಬಂದು ಇಲ್ಲಿ ಮಾರಬೇಕು ಅಂದರೆ ತುಂಬ ಕಮ್ಮಿ ಕೇಳ್ತಾ ಇದ್ದಾರೆ. ಅಲ್ಲಿ ಹಳ್ಳೀಲಿ ಮರಿ ಸಿಕ್ಕಲ್ಲ. ಈ ಬೆಂಗಳೂರಿಂದನೇ ಅಲ್ಲೋಗಿ ಮರಿ ತೊಗೊಳಕ್ಕೆ ಹೋಗೋದ್ರಿಂದ ನಮಗೆ ಅಲ್ಲಿ ಎಲ್ಲೋ ಬೆಲೆ ಇರುತ್ತೆ. ಅಲ್ಲಿಂದ ಇಲ್ಲಿ ನಾವು ತೊಗೊಂಬಂದು ಕೈಯಿಂದ ಕಮ್ಮಿ ರೇಟಲ್ಲಿ ಕೇಳ್ತಾರೆ. ಇನ್ನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರವನ್ನು